ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಈಗ ನಮ್ಮ ಜೊತೆ ಇದ್ದಾರೆ ಏಳುಮಲೆ ಚಿತ್ರದ ನಾಯಕಿ ನಟಿ ರಾಣಾ ಮತ್ತು ಪ್ರಿಯಾಂಕಾ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಾ? ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನೀವು ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್. ನೀವು ಹೇಗಿದ್ದೀರಾ? ಸೂಪರ್ ಸರ್. ಫಸ್ಟ್ ಆಫ್ ಆಲ್, ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಇರ್ಬೋದು, ಎಲ್ಲ ಕಡೆ ಟ್ರೆಂಡಿಂಗಲ್ಲಿದೆ. ಮೊನ್ನೆ ಟ್ರೈಲರ್ ಲಾಂಚ್ ಕೂಡ ಸಕ್ಸಸ್ ಆಗಿದೆ. ಹೇಗೆ ಅನಿಸ್ತದೆ ಸರ್ ಅದ್ರ ಬಗ್ಗೆ? ಸೂಪರ್. ಐ ಥಿಂಕ್ ಸಿನಿಮಾಗೆ ಒಂದು ಇನ್ವಿಟೇಷನ್ ಅನ್ನೋದು ಸಾಂಗ್ಸ್ ಎಲ್ಲರೂ ಹೇಳ್ತಾರೆ. ಸಾಂಗ್ಸ್ನ ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಎಲ್ಲರೂ. ಸೊ ಅದು ಒಂದು ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಟ್ರೇಲರ್, ಐ ಥಿಂಕ್ ಸಾಂಗ್ಸ್ ಇನ್ವಿಟೇಷನ್ ಅಂದರೆ ಟ್ರೇಲರ್ಸ್ಗೆ ಏನು ಹೇಳ್ಬೋದು? ಟ್ರೈಲರ್ಗೆ ಒಂದು ನಮ್ಮದು ಇನ್ವಿಟೇಷನ್ಗಿಂತ ಹೆಚ್ಚಾಗಿ ಐ ಥಿಂಕ್ ಒಂದು ಗ್ಲಿಮ್ಸ್ ಥರ ನಮ್ಮದು ಸಿನಿಮಾದು. ಸೊ ಅದನ್ನು ನೋಡಿಕೊಂಡು ಬೌಂಡ್ರಿ ಹೇಗಿರುತ್ತೆ, ಸೊ ಅದನ್ನ ನೋಡ್ಕೊಂಡು ಇನ್ನೂ ಒಂದು ಎಕ್ಸ್ಟ್ರೀಮ್ ರೆಸ್ಪಾನ್ಸ್ ಬಂದಿದೆ. ಅಂದ್ರೆ ಎಲ್ಲರೂ ಒಂದು ಪಾಸಿಟಿವ್ ಆಗಿ ಹೇಳ್ಬಿಟ್ಟು ಇದ್ರಲ್ಲೇನೋ ಒಂದು ವಿಷಯ ಇದೆ ಅಂದ್ರೆ ನಾವು ಏನು ಹೇಳಕ್ಕೆ ಹೊರಟಿದ್ವಿ ಟ್ರೈಲರ್ ಜೊತೆ, ದಟ್ ನಮ್ದೊಂದು ವಿಷಯ ಇರೋ ಒಂದು ಸಿನಿಮಾ, ಒಂದು ಕಂಟೆಂಟ್ ಸಿನಿಮಾ ಅಂತ, ಅದೇ ರೀತಿ ಅದು ತಲುಪಿದೆ ಎಲ್ರಿಗೂ. ಸೊ ಐ ಥಿಂಕ್ ವೆರಿ ಬಿಗ್ ಪಾಸಿಟಿವ್ ಅಂತ ಹೇಳ್ಬೋದು. ನಮಗೆ ಮಹಾನಟಿಯಿಂದ ಈಗ ಸಿನಿಮಾವರೆಗೂ ಜರ್ನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ತರುಣ್ ಸರ್, ಸುದೀಪ್ ಸರ್ ಚಾನ್ಸ್ ಕೊಟ್ಟಿದ್ದು, ಇನ್ಸಿಡೆಂಟ್ಸ್ ಎಲ್ಲ ಏನೇನಾಯಿತು ಅಂತ ಗೊತ್ತು. ಸೊ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ, ಮನೇಲಿ ಹೇಗಿದೆ, ಬೇರೆ ಸಿನಿಮಾ ಡೈರೆಕ್ಟರ್ಸ್ಗಳಿಂದ ಎಲ್ಲ ಹೇಗಿದೆ ರೆಸ್ಪಾನ್ಸು? ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್. ಏನೋ ಇವಾಗ ನಾವು ಎಕ್ಸ್ಪೆಕ್ಟ್ ಏನು ಮಾಡಿದ್ವಿ ಮಹಾನಟಿ ವಿನ್ನರಿಂದ, ಅದು ಇವಾಗ ಏಳುಮಲೆ ಮುಖಾಂತರ ಬರ್ತಾ ಇದೆಯಲ್ಲ ಆಚೆ. ಒಂದೊಳ್ಳೆ ಸಿನಿಮಾ ಸಿಕ್ಕಿದೆ ಅನ್ನೋ ಚೆನ್ನಾಗಿ ಎಲ್ಲರದು ಆಡಿಯನ್ಸ್ ನೋಡೋದಾದರೆ ಎಲ್ರಿಗೂ ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮನೆಯಲ್ಲೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ಓಕೆ, ಅವ್ರದ್ದು ರೆಸ್ಪಾನ್ಸ್ ಹೇಗಿತ್ತು ಮ್ಯಾಮ್? ಫಸ್ಟು ಈ ಮಹಾನಟಿ ಸರ್, ತರುಣ್ ಸರ್ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ರು ಸ್ಟೇಜಲ್ಲೇ. ಅದಾದ್ಮೇಲೆ ತರುಣ್ ಸರ್ ಇಂದಾನೇ ಮಾತು ಉಳಿಸ್ಕೊಂಡಿದ್ದಾರೆ, ಈಗ ಒಂದು ಸಿನಿಮಾ ಆಗ್ತಾ ಇದೆ ಅಂದಾಗ ಏನಂದ್ರು ಆಕ್ಚುಲಿ ಅವರು? ಯಾರು? ಮನೇಲಿ ನಂಬಲಿಲ್ಲ ಫಸ್ಟು. ಸುಮ್ಮನೆ ಏನೇನೋ ಹೇಳ್ಬೇಡ ಹೋಗು ಅಂತ. ಹೌದಾ? ನಂಬಲಿಲ್ಲ ಸರ್ ಮನೆಯಲ್ಲಿ ಯಾರೂ. ಆಮೇಲೆ ಇಲ್ಲ ಕನ್ಫರ್ಮೇಶನ್ ಇನ್ನೊಂದ್ಸತಿ ಕೇಳ್ಕೊ. ತರುಣ್ ಅದೇ ಕನ್ಫರ್ಮೇಶನ್ ನೋಡ್ಕೊ, ಮತ್ತೆ ಅವ್ರದ್ದೇನ ಅಕೌಂಟ್ ಇದು ನೋಡು ಒಂದ್ಸಲ ಅಂತ ಎಲ್ಲ ಕೇಳಿದ್ರು ಮನೆಯಲ್ಲಿ. ಅದಾದ್ಮೇಲೆ ಇಲ್ಲ, ತರುಣ್ ಸರ್ ವಾಟ್ಸಪ್ಪಲ್ಲೂ ಟೆಕ್ಸ್ಟ್ ಮಾಡಿದಾಗ ಅವಾಗ ಓಕೆ ಅವರೇ ಮಾಡಿರೋದು ಅಂತ ಬೆಳಿಗ್ಗೆ ಕರ್ಕೊಂಡು ಹೋಗಿದ್ದು. ಮತ್ತೆ ಮನೇಲಿ ಎಲ್ಲರೂ ನಾರ್ಮಲ್ ಆಗಿರ್ತಾರೆ, ಅವ್ರು ತುಂಬ ಎಕ್ಸೈಟ್ ಅಂತೆಲ್ಲ ಇಲ್ಲ. ಈ ಸಿನಿಮಾ ಬಂದಾಗ ನಾನು ಫಸ್ಟ್ ಎಕ್ಸೈಟ್ ಆಗಿದ್ದು ನನ್ನ ಲೈಫಲ್ಲೇ ಅಂತ ಹೇಳ್ಬೋದು. ತುಂಬ ಎಕ್ಸೈಟ್ ಆದೆ. ಓಕೆ, ನಂಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ ಆ್ಯಂಡ್ ಇಷ್ಟು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಆ್ಯಂಡ್ ನಾನು ಆ್ಯಕ್ಟಿಂಗ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಇದು ಸಿನಿಮಾ ಸಿಕ್ಕಿದೆ. ಮಹಾನಟಿ ಒಂದ್ ಕಡೆ ಆದ್ರೆ ಸಿನಿಮಾ ಒಂದ್ ಕಡೆ, ಈ ತರ ಎರಡು ಇಷ್ಟೊಳ್ಳೆ ಮಹಾನಟಿ ಅಂತ ಒಂದು ದೊಡ್ಡ ಬಿಗ್ ರಿಯಾಲಿಟಿ ಶೋ ಸಿಕ್ಕಿ ಅದರಿಂದ ಒಂದು ವಿನ್ನರ್ ಅಂತ ಆಗಿ, ಇವಾಗ ಏಳುಮಲೆ ಅಂತ ಫಸ್ಟ್ ಸ್ಟಾರ್ಟಿಂಗೇ ಇಷ್ಟು ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ಸಿಕ್ಕಿದ್ದು. ಆ್ಯಂಡ್ ಮಹಾನಟಿ ಆದ್ಮೇಲೆ ಒಂದು ರೀಚ್ ಆಗಬೇಕು ಜನಕ್ಕೆ, ಅದೆಲ್ಲ ಇರುತ್ತೆ. ಒಂದೊಳ್ಳೆ ಬ್ಯಾನರ್ ಇಂದ ಬರಬೇಕು ಅಂದ್ರೆ ರೀಚ್ ಆಗಬೇಕು ಜನಕ್ಕೆ ಅಂತ. ಸೊ ಆ ಟೈಮಲ್ಲೇ ಒಂದು ಏಳುಮಲೆ ಅನ್ನೋ ಒಂದು ಸಿನಿಮಾ ಸಿಕ್ಕಿದ್ದು ಅಂತ, ಅದು ತರುಣ್ ಸರ್ ಪ್ರೊಡಕ್ಷನ್ ಅಲ್ಲಿ ಅವ್ರು ಅಪ್ರೋಚ್ ಮಾಡಿದ್ದು. ಸೊ ಇದೆಲ್ಲ ನಂಗೆ ತುಂಬಾ ಎಕ್ಸೈಟ್ ಆಗಿದ್ದೆ ಅಂಡ್ ತುಂಬಾ ಖುಷಿ ಇದೆ. ಓಕೆ ಸರ್, ಆಫ್ಟರ್ ಏಕಲವ್ಯ, ಕೋಇನ್ಸಿಡೆನ್ಸ್ ಅಲ್ಲಿ ಏಕಲವ್ಯ ಈ ಏಳುಮಲೆ ಏನು ಈನ ಬಿಟ್ಟು ಹೋಗ್ತಿಲ್ಲ ಸರ್. ಕನ್ನಡದಲ್ಲೇ ಎಲ್ಲದು ಕೆ ಇಂದ ಬರೋದು ಹೆಂಗೆ ಹಿಟ್ ಆಗುತ್ತೋ ಅದಕ್ಕೆ ನಿಮಗೆ ಈ ಇಂದ ಬರೋದೆಲ್ಲ ಈ ಆಗ್ಬಿಟ್ಟಿದೆ. ಅಯ್ಯೋ, ನೀವು ಹೇಳ್ದಂಗೆ ಇದನ್ನು ಚೆನ್ನಾಗಾಗಲಿ ಸಿನಿಮಾ. ಬಟ್ ಅದೇ ಕೋಇನ್ಸಿಡೆನ್ಸ್ ಆ್ಯಕ್ಚುಲಿ ಇದು ನನಗೆ ಏಳುಮಲೆ ಅಂತ ಟೈಟ್ಲ್ ಇಟ್ಟಿದ್ವಾಗ ನನಗಿದು ಹೊಳಿಲೇ ಇಲ್ಲ ಈ ಒಂದು ವಿಷಯ. ನನಗೆ ಆಮೇಲೆ ನನಗೆ ಗೊತ್ತಿರೋರೊಬ್ರು ಬಂದು ಹೇಳಿದ್ರೆ ಏನಿದು ಎಲ್ಲ ಎ ಅಂತಾನೆ ಶುರುವಾಗ್ತದೆ, ಏಕಲವ್ಯ ಆಮೇಲೆ ಏಳುಮಲೆ ಅಂತ. ಆವಾಗ ನಂಗೆ ಕನೆಕ್ಟ್ ಆಗಿದ್ದು. ಬಟ್ ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ನೀವು ಹೇಳ್ದಂಗೆ. ಬಟ್ ಒಂದು ಲಕ್ಕಿ ಕೋಇನ್ಸಿಡೆನ್ಸ್ ಥರ ವರ್ಕೌಟ್ ಆದರೆ ಸೂಪರ್. ಓಕೆ ಸರ್, ನಿಮ್ಮಲ್ಲಿ ತುಂಬ ಒಳ್ಳೆ ವಿಚಾರ ಏನಂದರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡ್ತಿರೋದು. ಆಫ್ಟರ್ ಏಕಲವ್ಯ ಎಲ್ಲರೂ ಹೇಳ್ತಿರ್ತಾರೆ, ಬೇಗ ಮಾಡಿ ಕಾಣಿಸ್ಕೋತಾ ಇರಬೇಕು, ಏಕಲವ್ಯ ಆಗಿ ನೆಕ್ಸ್ಟ್ ಇಯರೇ ಅನೌನ್ಸ್ಮೆಂಟ್ ಏನೋ ಬರಬೇಕಿತ್ತು ಅಂತ. ಬಟ್ ನೀವು ಕಾದು ಒಂದು ಪೇಷನ್ಸಲ್ಲೇ ಕಾದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿದ್ದಕ್ಕೆ ಒಳ್ಳೆ ಟೈಮ್ಗೆ ಒಳ್ಳೆ ರೈಟ್ ಟೈಮ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಗೆ? ಇಲ್ಲ ಅಂದರೆ ಅದು ನೀವು ಹೇಳಿದ್ದು ತುಂಬ ನಿಜ. ನನಗೆ ಅದು ಜನರಲ್ ಆಗಿ ಅದು ಒಂದು ನಮ್ಮ ಇಂಡಸ್ಟ್ರಿಯಲ್ಲೇ ಒಂದು ಟಾಕ್ ಅದು. ಅಂದರೆ ಆ ರೀತಿ ಮಾರ್ಕೆಟಲ್ಲಿ ಇರಬೇಕು, ಕಂಟಿನ್ಯೂಸ್ ಆಗಿ ಯಾವಾಗಲೂ ಕಾಣಿಸ್ಕೊಳ್ತಾ ಇರಬೇಕು, ಆವಾಗಲೇ
ಸರಿ ಇಲ್ಲಾಂದ್ರೆ ಅದು ಎಲ್ಲೋ ಮರ್ತೋಗ್ತಾರೆ ಆ ಥರ ಎಲ್ಲ. ಬಟ್ ಐ ಥಿಂಕ್ ಏಕಲವ್ಯ ವೈಸ್ ನೋಡಕ್ ಹೋದ್ರೆ ಅದು ಒಂದು ಮೇನ್ ಪ್ಲಸ್ ಅಫ್ಕೋರ್ಸ್ ಸಿನಿಮಾ ಅಲ್ಲದೆ ನೀವು ಹೇಳ್ದಂಗೆ ಅದರಲ್ಲಿ ಸಾಂಗ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿ ರೀಚ್ ಅಷ್ಟು ಗ್ಲಿಮ್ಸ್ ಬಿಟ್ಟಾಗಿಂದನೂ ಕೊನೆವರೆಗೂ. ಸೊ ಆ ಸಾಂಗ್ಸ್ ತುಂಬಾ ರೀಚ್ ಆಗಿರೋದ್ರಿಂದ ಆಕ್ಚುಲಿ ಸಿನಿಮಾ ಅಂತ ಬಂದಿದ್ವಾಗ ನೀವು ಒಂದ್ಸಲಿ ನೋಡ್ತೀರಾ ಅಥವಾ ತುಂಬಾ ಇಷ್ಟ ಆದ್ರೆ 2 ಸಲ ನೋಡ್ತೀರಾ. ಇವತ್ತಿನ ಜನರೇಷನ್ ಅಷ್ಟೇ, ನಮ್ ತರ ಎಲ್ಲ 4-5 ಸಲ ನೋಡಲ್ಲ. ಸೊ ಅದರಲ್ಲಿ ಐ ಥಿಂಕ್ ಸಾಂಗ್ಸ್ ಹಂಗೆ ಬರಲ್ಲ. ನಿಮ್ಗೆ ಒಂದು ಸಾಂಗ್ ಇಷ್ಟ ಆದ್ರೆ ಅದನ್ನ ನೀವು ನೋಡ್ತಾನೆ ಇರ್ತೀರಾ ಅಥವಾ ಕೇಳಿಸ್ಕೊಳ್ತಾನೆ ಇರ್ತೀರಾ. ಅದು ಒಂದು ರಿಪೀಟ್ ವ್ಯಾಲ್ಯೂ ಇರುತ್ತೆ ಸಾಂಗ್ಸ್ಗೆ. ಸೊ ಅದು ನಂಗೊಂದು ಅಡ್ವಾಂಟೇಜ್ ಆಯಿತು. ನಾನು ಒಂದು ಗ್ಯಾಪ್ ತೊಗೊಂಡು ಓಕೆ ಒಂದು ನೆಕ್ಸ್ಟ್ ಸಿನಿಮಾ ಅಂತ ಕಾಲಿಡೋದು ತುಂಬ ಯೋಚನೆ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಈ ಥರ ಏನು ಜನ ಹೇಳೋರು ಎಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಅದು ನಂಗೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜ್ ಆಯಿತು. ಬಟ್ ಅಟ್ ದ ಸೇಮ್ ಟೈಮ್ ಎಸ್ ಎಲ್ಲರೂ ಹೇಳ್ತಾರೆ, ಬಟ್ ನನಗೆ ಐ ಥಿಂಕ್ ಮೇನ್ ಅನ್ಸೋದೇನೆಂದರೆ ನಾನು ಆ ಥರ ಏನಾದರೂ ಕಾಣಿಸ್ಕೊಳ್ತಿಲ್ಲ ಸುಮ್ಮನೆ ಮಾಡ್ಬಿಡೋಣ ಸಿನಿಮಾ ಅಂತ ಏನಾದರೂ ಮಾಡ್ತಾ ಇದ್ರೆ ಎಸ್ ಇಷ್ಟರಲ್ಲಿ ಮೇ ಬಿ ಒಂದು 2-3 ಸಿನಿಮಾನೂ ಮಾಡ್ತಿದ್ನ ಏನೋ. ಬಟ್ ಅದು ಹೇಗೆ ವರ್ಕ್ ಆಗೋದು ಅಂತ ನನಗೆ ಗ್ಯಾರಂಟಿ ಇರಲಿಲ್ಲ. ಬಟ್ ಬಂತ ಸ್ಕ್ರಿಪ್ಟ್ ಎಷ್ಟು ಸ್ಕ್ರಿಪ್ಟ್ ಕೇಳಿದ್ದೆ? ತುಂಬ ಸ್ಕ್ರಿಪ್ಟ್ಗಳು ಕೇಳಿದ್ದೆ ನಾನು. ಬಟ್ ನನ್ಗೆ ಯಾವುದು ಅದು ಅಷ್ಟೊಂದು ರೀಚ್ ಆಗಿಲ್ಲ. ಅದು ಹೇಳ್ತಾರಲ್ಲ ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ರೀಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದು ವರ್ಕೌಟ್ ಆಗಲ್ಲ ಅಂತ ಅಲ್ಲ, ಆಗ್ಬೋದು. ಬಟ್ ಫಸ್ಟ್ ನಮಗೆ ಅದು ರೀಚ್ ಆದ್ರೇನೆ ನಾವು ಅದನ್ನ ಕಂಪ್ಲೀಟ್ ಆಗಿ ಜಸ್ಟಿಸ್ ಕೊಡೋಕ್ಕಾಗೋದು, ಒಂದು ನ್ಯಾಯ ಕೊಡೋಕ್ಕಾಗೋದು ಆ ಒಂದು ಸ್ಕ್ರಿಪ್ಟ್ಗೆ. ಸೊ ಅದು ನನಗಾಗಿಲ್ಲ. ಸೊ ನನ್ಗೆ ಅದು ಮಾಡಕ್ ಮನ್ಸೇ ಬರ್ತಾ ಇರ್ಲಿಲ್ಲ. ಬಟ್ ನಾನು ಆವಾಗ ಏನಾದ್ರು ಆ ಥರ ಒಂದು ಹೆಜ್ಜೆ ತಗೊಳ್ತಾ ಇದ್ರೆ ಮೇ ಬಿ ಒಂದು 2-3 ಸಿನಿಮಾ ಮಾಡ್ತಿದ್ನೇನೋ. ಬಟ್ ಅದೇನಾದ್ರು ವರ್ಕೌಟ್ ಆಗ್ತಿರ್ಲಿಲ್ಲ ಅಂದ್ರೆ ಅವಾಗ ನನಗೆ ಒಂದು ಕ್ವಶನ್ ಬಂದಿರೋದು, ನನಗೆ ಫುಲ್ ಕಾನ್ಫಿಡೆನ್ಸ್ ಇರಲಿಲ್ಲ, ಸುಮ್ಮನೆ ಮಾಡ್ಬಿಟ್ಟು ಹಾಳು ಮಾಡಿದೆ. ಆಮೇಲೆ ಇವತ್ತಿನ ಕಾಲದಲ್ಲಿ ಆ ಥರ ಒಂದು 2-3 ಹೆಜ್ಜೆ ತಗೊಂಡ್ಬಿಟ್ರೆ ಇಷ್ಟನೋ ಇಷ್ಟ ಇಲ್ವೋ ವಿಧಿ ಇಲ್ಲದೆ ನೋಡಕ್ ಶುರು ಮಾಡ್ತಾರೆ, ವಿಧಿ ಇಲ್ಲದೆ ಮನೇಲಿ ಕೂರಿಸ್ಬಿಡ್ತಾರೆ. ಆವಾಗ ಕೆಲಸನೇ ಸಿಕ್ಕಲ್ಲ, ಹಂಗಾಗೋಗುತ್ತೆ. ಸೊ ಆ ಥರ ಒಂದು ಮಾರ್ಕೆಟ್ ಸಿಚುವೇಶನ್ ಇರುವಾಗ ನನಗನ್ಸಿದ್ದು ಏನಂದ್ರೆ ಇವತ್ತು ನನ್ನ ಮನೇಲಿ ಕೂತ್ ಸ್ಕ್ರಿಪ್ಟ್ ಕೇಳ್ತಿರ್ಬೋದು, ಬಟ್ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ವಿಧಿ ಇಲ್ಲದೆ ಅಲ್ಲ. ಸೊ ಆ ಒಂದು ದೃಷ್ಟಿಯಲ್ಲಿ ನೋಡಿಕೊಂಡು ಮಾಡಿದ್ರೆ ನಾನು ಹುಷಾರಾಗೆ ನೋಡಿಕೊಂಡು ನನಗೆ ಫಸ್ಟು ಇಷ್ಟ ಆಗಬೇಕು ಆವಾಗ ಮಾಡ್ತೀನಿ ಅಂತ ನನ್ನ ಉದ್ದೇಶ ಇದ್ದಿದ್ದು. ಅಫ್ಕೋರ್ಸ್ ಅದೂ ಹೇಳ್ಬಿಡ್ತೀನಿ, ಜಸ್ಟ್ ಬಿಕಾಸ್ ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದು 100% ವರ್ಕ್ ಆಗುತ್ತೆ ಅಂತ ಹೇಳ್ತಿಲ್ಲ. ಬಟ್ ನನಗೆ ಅದು ಇಷ್ಟ ಆಗಿರೋದ್ರಿಂದ ಅಟ್ಲೀಸ್ಟ್ ನಾನು ಇವತ್ತು ಫುಲ್ ನನಗನ್ಸುತ್ತೆ ನಾನು ಇಷ್ಟಪಟ್ಟು ಮಾಡಿದ್ದೀನಿ ಇದನ್ನ. ಸೊ ಅದನ್ನ ನಾನು ಎಲ್ಲೋ ಒಂದು ಕಡೆ ಫುಲ್ಫಿಲ್ ಮಾಡಿರ್ಬೋದು. ಸೊ ಇವಾಗ ಅಫ್ಕೋರ್ಸ್ ನಮ್ಮ ಜನರ ಕೈಯಲ್ಲಿರೋದು ಅವ್ರು ನೋಡ್ಬಿಟ್ಟು ಹೇಳ್ಬೇಕು. ಈಗ ಸರ್ ಟು ಬಿ ಓಪನ್ ಆಗಿ ಹೇಳಾಗೆ ಫಸ್ಟ್ ಮೂವಿ ಡೆಬ್ಯೂ ಮಾಡಿದಾಗ ಸೊ 100% ನಾವು ಆ್ಯಕ್ಟಿಂಗ್ ಪರ್ಫೆಕ್ಟ್ ಆ್ಯಕ್ಟ್ರು ಅಂತ ಎಲ್ಲ ಹೇಳೋಕ್ಕಾಗಲ್ಲ. ಸೊ ಆಡಿಯನ್ಸ್ ಫೈನಲ್ ಡಿಸಿಷನ್ ಆದಾಗಿಂದ ಸೊ ಸಿನಿಮಾದವರೆಲ್ಲ ಬಿಟ್ಟು ಆಡಿಯನ್ಸಿಂದ ಬಂದ ರಿವ್ಯೂಸ್ನ ಯಾವುದಾದ್ನ ಸರ್ ಪ್ಲಸ್ಸು ಮೈನಸ್ನ ತೊಗೊಂಡು ಈ ಮೂವಿಲಿ ಇಂಪ್ಲಿಮೆಂಟ್ ಮಾಡ್ಕೊಂಡ್ರಿ? ಐ ಥಿಂಕ್ ಏಕಲವ್ಯ ಆದಮೇಲೆ ನನಗೆ ಜನರಲಿ ಒಳ್ಳೆ ರೆಸ್ಪಾನ್ಸ್ ಬಂತು ಎಲ್ಲ ವಿಷಯದಲ್ಲೂ. ಫೈಟ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಆರ್ ಇವನ್ ಆಕ್ಟಿಂಗ್ ಆಗಿರ್ಲಿ, ಅದ್ರ ಬಗ್ಗೆ ಎಲ್ಲರೂ ತುಂಬಾ ಒಳ್ಳೆ ವಿಚಾರನೇ ಹೇಳಿದ್ರು. ಒಂದೇ ಒಂದು ಹೇಳಿದ್ದೇನೆಂದ್ರೆ ಐ ಥಿಂಕ್ ನಿಮ್ಗೂ ಹೇಳಿದ್ದೀನಿ, ಮೇನ್ ನನಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದ್ದಂದ್ರೆ ಅದ್ರಲ್ಲಿ ಒಂದು ಸ್ಕೂಲ್ ಪಾತ್ರ ಬರುತ್ತೆ. ಆ ಸ್ಕೂಲ್ ಪಾತ್ರದಲ್ಲಿ ನಾನು ಕಂಪ್ಲೀಟ್ ಕ್ಲೀನ್ ಶೇವ್ ಅಲ್ಲಿ ಇದ್ದೀನಿ. ಆ ಕ್ಲೀನ್ ಶೇವ್ ಲುಕ್ ಅಲ್ಲಿ ತುಂಬಾ ಜನಕ್ಕೆ, ತುಂಬಾ ಅಂದ್ರೆ ಒಂದು ಭಾಗ ಒಂದಿಷ್ಟು ಜನಕ್ಕೆ ಅದು ಅಷ್ಟು ಕನೆಕ್ಟ್ ಆಗಿಲ್ಲ, ಅಂದ್ರೆ ಇಷ್ಟ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಅದು ಕ್ಲೀನ್ ಶೇವ್ ಚೆನ್ನಾಗಿ ಅಷ್ಟೊಂದು ಕಾಣಿಸಲ್ಲ ಅಂತ ಹೇಳ್ತಾ ಇದ್ರು. ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಕೊಂಡೆ. ಆಮೇಲೆ ನನಗೂ ಹಂಗೆ ಎಲ್ಲೋ ಒಂದ್ ಕಡೆ ಅನ್ಸಿತ್ತು. ಬಟ್ ಏನಂದ್ರೆ ಒಂದ್ ಸ್ಕೂಲ್ ಪಾತ್ರ ಮಾಡುವಾಗ ನನಗೆ ಬೇರೆ ಯಾವ್ದು ಅದ್ರ ಬಗ್ಗೆ ಸ್ಕೂಲಲ್ಲಿ ನಾನು ಗಡ್ಡ ಇಟ್ಕೊಂಡು ಹೋಗಕ್ಕಾಗಲ್ಲ, ಅದು ಮಾಡ್ತಿದ್ದೆ ನನ್ನ ಸ್ಕೂಲ್ ಪಾತ್ರ. ಸೊ ಅದಕ್ಕೆ ಹಂಗೆ ಇರ್ಬೇಕಾಗಿತ್ತು. ಸೊ ಓಕೆ, ಬಟ್ ಅದು ಬಿಟ್ರೆ ಐ ಥಿಂಕ್ ಓವರ್ ಆಲ್ ನನ್ಗೊಂದು ಒಳ್ಳೆ ರೆಸ್ಪಾನ್ಸೇ ಇತ್ತು ಅದರಿಂದ. ಬಟ್ ಅಫ್ಕೋರ್ಸ್ ಏನಾಗತ್ತಂದ್ರೆ ಒಂದು ಫಸ್ಟ್ ಸಿನಿಮಾ ಅಂತ ಮಾಡಿದ್ವಾಗ ಅಥವಾ 2ನೇ ಸಿನಿಮಾ ಆನ್ ಅ ಡೈಲಿ ಬೇಸಿಸ್ ನೀವೇನೋ ಕಲಿತಾನೆ ಇರ್ತೀರಾ. ಆ ಸಿನಿಮಾದಲ್ಲಿ ನಾನು ಏನೋ ಒಂದು ಕಲ್ತಿರ್ತೀನಿ. ನನಗೆ ಆ ಒಂದು ಟೀಮ್ ಜೊತೆ ವರ್ಕ್ ಮಾಡಿದ್ವಾಗ ಒಂದಿಷ್ಟು ಕಲಿಯಕ್ಕೆ ಸಿಕ್ಕಿರುತ್ತೆ. ಅದನ್ನ ನಾನು ಇಲ್ಲೆಲ್ಲೋ ಒಂದ್ ಕಡೆ ಉಪಯೋಗಿಸಿರ್ತೀನಿ. ಈ ಸಿನಿಮಾಲ್ ಒಂದಿಷ್ಟು ಕಲ್ತಿರ್ತೀನಿ. ಸೊ ಅದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಇರುತ್ತೆ. ಓಕೆ ಸರ್, ಪ್ರಿಯಾಂಕಾ ನಿಮಗೆ ನಾವು ಮಹಾನಟಿಯಿಂದ ಗೊತ್ತು. ಸೊ ನಿಮ್ಮ ಹಿನ್ನೆಲೆ ತಗೊಳ್ಳೋದಾದ್ರೆ ನಿಮ್ಮ ಚೈಲ್ಡ್ಹುಡ್ಸ್ ಎಲ್ಲ ಹೇಗಿತ್ತು? ಆ್ಯಕ್ಟಿಂಗೇ ಬರಬೇಕು ಅಂತ ನಾಟಕಗಳೇನೋ ಮಾಡ್ತಾ ಇದ್ದೀರಾ ಅಥವಾ ಜಾಸ್ತಿ ಶೋಗಳೇನೋ ಅವಾಗಿಂದನೂ ಏನಾದರೂ ಇತ್ತಾ? ಎಲ್ಲೆಲ್ಲಿ ಕಾಣಿಸ್ಕೊಂಡು? ಸರ್ ನನಗೆ ಆ ಥರ ಎಲ್ಲ ಏನು ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಅಂತ ಯಾವಾಗಲೂ ಇರಲಿಲ್ಲ. ಬಟ್ ಒಂದು ಇದರಲ್ಲಿ ನಾನು ಹೈಸ್ಕೂಲ್ ಅಂತ ಯಾವಾಗ ಬಂದೆ ಅವಾಗ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ರು, ನೀನು ಆಕ್ಟಿಂಗ್ ಟ್ರೈ ಮಾಡು, ಚೆನ್ನಾಗಿರುತ್ತೆ, ಯಾವ್ದಾದ್ರು ಸೀರಿಯಲ್ ಮಾಡು ಅಂತ. ಅವ್ರಿಗೆ ಅಷ್ಟೇ, ಅವ್ರಿಗೆ ಅದ್ರಲ್ಲಿ ನೋಡ್ಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ ಇತ್ತು ನಮ್ಮ ಟೀಚರ್ಸ್ಗೆ.
ಮನೇಲಿ ಯಾರು ಲೈಕ್ ಸುಮ್ಮನೆ ಓದ್ಕೊಂಡಿರೋ ಅಂತ ಅಮ್ಮ ಅಪ್ಪ ಎಲ್ಲ ಅಷ್ಟೇ. ಅವರು ಅಂದರೆ ಆ್ಯಕ್ಟಿಂಗ್ ಅಂತ ಬಂದರೆ ಬೇಡ ಬೇಡ ಅಂತಲೇ ಇದ್ದಿದ್ದು. ಅದಾದಮೇಲೆ ನನಗೊಂಥರ ಇಂಟ್ರೆಸ್ಟು, ಮತ್ತು ಮನೇಲಿ ಹೇಳ್ಕೊಳಕ್ಕಾಗಲ್ಲ ಹೇಗೆ ಇದು. ನಾನೊಬ್ಳೆ ಏನಂತ ಮಾಡೋಕ್ಕಾಗತ್ತೆ, 10th ಅಲ್ಲಿದ್ದಾಗ ಯಾರು ಸಪೋರ್ಟ್ ಮಾಡಲ್ಲ ಅಂದಮೇಲೆ ನಾನು ಅಂತ ಏನು ಮಾಡೋಕ್ಕಾಗತ್ತೆ. ಸೊ ಹಂಗೆ ಹೋಗ್ತಾ ನಮ್ಮ ಟೀಚರ್ಸೇ ನಮ್ಮ ಅಮ್ಮಂಗೆ ಬಂದಾಗೆಲ್ಲ ಯಾವಾಗಲೂ ಪ್ರತಿ ಸಲ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡಿದಾಗ ಹೇಳ್ತಾ ಇದ್ರು ಆ್ಯಕ್ಟಿಂಗ್ ಯಾವುದಾದ್ರೂ ಕೋರ್ಸ್ ಇದ್ರೆ ನೋಡಿ ಜಾಯಿನ್ ಮಾಡಿಸಿ ಅಂತ. ನಾನು ಅದೇ ಕೇಳ್ಕೊಂಡು ನಾನು 2nd PU ಒಳ್ಳೆ ಸ್ಕೋರ್ ಮಾಡು, ನಿನಗೆ ಆ್ಯಕ್ಟಿಂಗ್ ಕೋರ್ಸಿಗೆ ಹಾಕ್ತೀನಿ ಅಂತ ನಮ್ಮಮ್ಮ ಹೇಳಿದ್ರು. ಆವಾಗ ಓಕೆ ಆಯಿತು ಅಂತ. ಅಂದರೆ ಅದು ಒಂದೊಳ್ಳೆ ಡಿಸ್ಟಿಂಕ್ಷನ್ ಬಂತು 2nd PU ಅಲ್ಲಿ. ಅದಾದ್ಮೇಲೆ ಕೇಳ್ಕೊಂಡೆ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಅವಾಗ ನಮ್ಮಮ್ಮಂಗೆ ಹೇಳಿದಾಗ ಓಕೆ ಬಾ ಆಯಿತು ಅಂತ. ನಟನ ಅಂತ ಮೈಸೂರಲ್ಲಿ ನಟನ ರಂಗಶಾಲೆ ಅಂತ ನಮ್ಮ ಮಂಡ್ಯ ರಮೇಶ್ ಅವ್ರ ಕ್ಲಾಸ್ ಇದೆ. ಸೊ ಅಲ್ಲಿ ಹೋಗಿ ಜಾಯ್ನ್ ಆದೆ. ಆ್ಯಂಡ್ ನಮ್ಮ ಸಿನಿಮಾಗಿಂತ ಹೆಚ್ಚಾಗಿ ನಮಗೆ ನಾಟಕ ಮಾಡಬೇಕು ಅಂತಲೇ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ವಿ. ನಾಟಕ ಮಾಡಬೇಕು, ಪ್ರತಿ ವಾರ ನಾಟಕಗಳು ನಡೀತಾ ಇತ್ತು. ಆ್ಯಂಡ್ ನಾವು ಅದಕ್ಕೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ವಿ. ನಾಟಕ ಮಾಡ್ಬೇಕು, ನಾಟಕ ಸಿನಿಮಾ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲ ನಾನು ಕೊನೆವರೆಗೂ ನಾಟಕ ಮಾಡ್ಕೊಂಡೇ ಇದ್ಬಿಡ್ತೀನಿ ಅನ್ನೋ ಥರ ಆ ಸಂಸ್ಥೆ ಏನಿದೆಯಲ್ಲ ಅಷ್ಟು ಅದ್ರ ಮೇಲೆ ನಮಗೆ ಪ್ರೀತಿ ಅಂತ ಇದ್ದಿದ್ದು. ಅಲ್ಲಿ ಹೋದ್ರೆ ಏನೋ ಒಂಥರ ಮನೆಗೆ ಬರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಫುಲ್ಲು ನಾವು ಅಲ್ಲೇ ಇರ್ತಿದ್ವಿ ದಿನ ಪೂರ್ತಿ. 5 ಗಂಟೆಯಿಂದ 9 ಗಂಟೆವರೆಗೂ ನಟನ ಕ್ಲಾಸ್ ಇದೆ ದಿನಾಗ್ಲೂ ಇದೆ ಅಂದ್ರೆ ಒಂದಿನನೂ ರಜಾ ಇರ್ತಿರ್ಲಿಲ್ಲ. ಇವನ್ ಸಂಡೇ ಆಲ್ಸೋ ಅಲ್ಲಿ ರಜಾ ಇರೋದಿಲ್ಲ. ನಮ್ಗೆ ಅದೇ ಖುಷಿ, ಅಲ್ಲಿರೋದೇ ಖುಷಿ. ಅಲ್ಲಿ ಆಕ್ಟಿಂಗ್ ಪ್ರತಿಯೊಂದು ಏನಾದ್ರು ಕಲಿತಾ ಇದ್ವಿ. ಅಂಡ್ ಮನೇಲಿ ಅಲ್ಲಿ ಪ್ರತಿಯೊಂದು ಹೇಳ್ಕೊಡ್ತಾ ಇದ್ರು. ಏನದು ಟೈಮಿಂಗ್ಸ್, ಡಿಸಿಪ್ಲಿನ್, ಆನ್ ಟೈಮ್ ಸೆಟ್ ಅಲ್ಲಿ ಇರೋದು. ಇವಾಗ ಅದೇ ಎಲ್ಲ ಇಲ್ಲಿ ನಿಮಗೆ ಇಂಪ್ಲಿಮೆಂಟ್ ಆಗಿರೋದು. ಅಂಡ್ ತುಂಬಾ ಸ್ಟ್ರಿಕ್ಟ್ ಆಗಿರೋದು. ಮತ್ತೆ ಅಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ನೀವು ಸೆಲ್ಫಿ ತಗೊಳ್ಳೋ ಹಾಗಾಗ್ಬೇಕು, ನೀವು ಹೋಗಿ ಯಾರೋ ಬಂದ್ರು ಅಂತ ಸೆಲ್ಫಿ ತಗೊಂಬಾರ್ದು. ಈ ತರ ಒಂದಷ್ಟು ವಿಷಯಗಳು ಎಷ್ಟೊಂದು ಕಲ್ತಿದ್ದೀನಿ ನಟನೆಯಿಂದ. ಮತ್ತೆ ಇವಾಗ ಯಾರೇ ಒಬ್ರು ಸ್ಕ್ರಿಪ್ಟ್ ಓದ್ಬೇಕು ಅಂದ್ರೆ ಮಹಾನಟಿಯಲ್ಲಿ ನಂಗೆ ಅದೇ ಆಗಿದ್ದು. ಸ್ಟಾರ್ಟಿಂಗ್ ಎಲ್ಲರೂ ಕೂತ್ಕೊಂಡಿದ್ದಾರೆ, ಎಲ್ಲ ಸ್ಕ್ರಿಪ್ಟ್ ಓದ್ತಾ ಇದ್ದಾರೆ. ಅವಾಗ ಏನದು ಎಲ್ಲ ಮೆತ್ತಗೆ ಓದ್ತಾ ಇದ್ದಾರೆ. ಅದಕ್ಕೂ ಆ ಒಂದು ಕ್ಯಾರೆಕ್ಟರ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಜೀವನೇ ತುಂಬ್ತಾ ಇಲ್ಲ. ಆ ಥರ ಇದ್ದಿದ್ದು. ಮತ್ತೆ ನನಗದೆಲ್ಲ ಪ್ಲಸ್ ಆಯಿತು ಈ ನಟನ ಆ್ಯಕ್ಟಿಂಗ್ ಅಂತ ಕಲಿತಾಗ. ಸೊ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಸ್ಟೇಜ್ ಫೇರ್ ತುಂಬ ಇತ್ತು ನನಗೆ. ಟೋಟಲ್ ಎಷ್ಟು ನಾಟಕ ಮಾಡಿದ್ವಿ ಮ್ಯಾಮ್ ನಟನದಲ್ಲಿ? ನಟನಲ್ಲಿ ನಮಗೆ ಆ ಒಂದು ಇಯರಲ್ಲಿ 3 ನಾಟಕ ಮಾಡಿಸ್ತಾರೆ. 3 ನಾಟಕ ಮಾಡಿದ್ದೀನಿ ನಮ್ದು ಅಂತ. ಅದು ಬಿಟ್ಟರೆ ನಟನ ಆದಮೇಲೆ ನಮ್ದೇನು ಕೋರ್ಸ್ ಆದಮೇಲೆ ಒಂದಷ್ಟು ಮಂಡ್ಯ ರಮೇಶ್ ಸರ್ ರೇಗದು ಆ ಥರ ಎಲ್ಲ ಮಾಡಿದ್ರೆ ಅವ್ರು ಸ್ಟ್ರಿಕ್ಟ್ ಆಕ್ಚುಲಿ ಸೆಟ್ ಅಲ್ಲೇ ತುಂಬಾ ಸ್ಟ್ರಿಕ್ಟ್. ಹೊರಗಡೆ ಫ್ರೆಂಡ್ಲಿ ಆಗಿದ್ದಾಗಿರಲ್ಲ, ಫ್ರೆಂಡ್ಲಿ ಆಗಿರ್ತಾರೆ. ನೀವು ಏನಾದ್ರೂ ಮಾತಾಡಿ ಕ್ಲೋಸ್ ಆಗಿರ್ತಾರೆ. ಅದೇ ನಾಟಕ ಅಂತ ಬಂದಾಗ ಅವ್ರಿಗೆ ಏನ್ ಬೈತಾರೋ ಅವ್ರಿಗೆ ಗೊತ್ತಾಗಲ್ಲ, ಹಂಗ್ ಬೈತಾರೆ. ಅಷ್ಟು ಸ್ಟ್ರಿಕ್ಟ್ ಆಗಿ ಅವರು ಮನೆಯವರೇ ಎದುರುಕೊಳ್ತಾರೆ ರಮೇಶ್ ಸರ್ ಜೊತೆ ಮಾತಾಡೋದಕ್ಕೆ. ಅಷ್ಟು ಸ್ಟ್ರಿಕ್ಟ್ ಆಗಿರ್ತಿದ್ರು. ಅಂಡ್ ಇದೆಲ್ಲ ಆಗ್ಬೇಕಾದ್ರೇನೆ ಒಂದು ಮಹಾನಟಿ ವೇದಿಕೆ ಆಡಿಷನ್ ಅಂತ ಬಂದಿದ್ದು. ಅಂಡ್ ಅಲ್ಲಿಂದ ಸೆಲೆಕ್ಟ್ ಆಗಿದ್ದು. ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ರಮೇಶ್ ಸರ್ನು ಕೂಡ, ಹೋಗು ಚೆನ್ನಾಗಿ ಮಾಡು ಅಂತ. ಅಂಡ್ ಒಂದ್ ಬ್ಲೆಸ್ಸಿಂಗ್ ಮಾಡಿದ್ರು ಅವತ್ತು, ನೀನ್ ಇವತ್ತು ಹೋಗ್ತಾ ಇದೀಯ ಮಹಾನಟಿಗೆ, ನೀನ್ ವಿನ್ ಆಗಿ ಮಹಾನಟಿ ಅಂತ ಒಂದ್ ಹೆಸರು ತಗೊಂಡ್ ಬರ್ಬೇಕು ನನ್ ಮುಂದೆ. ಅಲ್ಲಿವರೆಗೂ ನೀನು ಮೈಸೂರಲ್ಲಿ ನಟನಾಗಿ ಬರ್ಬೇಡ, ನೀನು ವಿನ್ ಆಗ್ಬಿಟ್ಟು ಅದು ಅವಾರ್ಡ್ ತಗೊಂಡ್ ಬಾ ಅಂತ ಹೇಳಿದ್ರು. ಸರಿ ಸರ್ ಆಯ್ತು. ಹಂಗೇನೆ ನಾನು ನೆಕ್ಸ್ಟ್ ಟೈಮ್ ನಟನಾಗಿ ಹೋಗಿದ್ದೆ, ಅವಾರ್ಡ್ ಇಟ್ಕೊಂಡು ಹೋಗಿದ್ದೆ. ಸೊ ಅದು ಇದು ಗೊತ್ತಿರಲಿಲ್ಲ ಸರ್. ಎಷ್ಟೋ ಜನಕ್ಕೆ ಬಣ್ಣ ಹಚ್ಚಿರೋ ಮಂಡ್ಯ ರಮೇಶ್ ಸರ್, ಅದ್ರಲ್ಲೇ ಇವರು ಕೂಡ ಒಬ್ರು ಇಂಟ್ರೊಡ್ಯೂಸ್ ಆಗಿದ್ರು. ಓಕೆ, ಆಮೇಲೆ ಸರಿ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ, ಸೊ ನನಗೆ ಯಾವಾಗ ಸಾಂಗ್ ಅಲ್ಲೇ ಒಂದು ಲಿರಿಕ್ಸ್ ತುಂಬಾ ಇಷ್ಟ ಆಗಿದೆ ಅಂದ್ರೆ, ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿ ಆಗದಿದ್ರು ಅದು ಪ್ರೀತಿನೂ ಅಲ್ಲ ಅಂತಿದೆ. ಸೊ ಅದು ಈಗಿನ ಪ್ರೆಸೆಂಟ್ ಜನರೇಷನ್ಗೆ ತುಂಬಾ ಆಪ್ಟ್ ಆಗಿದೆ ಅನ್ಸುತ್ತೆ ಸರ್. ಸೊ ನಿಮಗೆ ಹೇಗೆ ಅನ್ಸುತ್ತೆ? ಇಲ್ಲ, ಐ ಥಿಂಕ್ ಆ ಒಂದು ಲಿರಿಕ್ಕು ತುಂಬ ಎಲ್ಲರೂ ಕನೆಕ್ಟ್ ಆಗ್ತಿದ್ದಾರೆ. ಐ ಥಿಂಕ್ ನೀವು ಸುಮ್ಮನೆ ನಾವು ಎಷ್ಟೋ ಇನ್ಸ್ಟಾಗ್ರಾಮ್ ಲೈವ್ಸು ಮಾಡಿದ್ವಿ. ಸೊ ಅದರಲ್ಲೂ ಎಲ್ಲ ನಾವು ಕಮೆಂಟ್ಸ್ ನೋಡ್ತೀವಲ್ವ, ಅಫ್ಕೋರ್ಸ್ ಇಂಟ್ರಾಕ್ಟ್ ಮಾಡ್ತೀವಲ್ವ. ಸೊ ಆವಾಗಲೂ ನಮ್ಗೆ ಅದೇ ರೆಸ್ಪಾನ್ಸ್ ಬರೋದು, ಆ ಒಂದು ಲಿರಿಕಿಗೆ ತುಂಬ ಜನ ಎಲ್ಲರೂ ಕನೆಕ್ಟ್ ಆಗಿದ್ದಾರೆ ಅಂತ. ಸೊ ಏನಂದರೆ ಅತಿಯಾದ ಪ್ರೀತಿ ಒಳ್ಳೇದಲ್ಲ, ಅತಿ ಆಗದಿದ್ರೆ ಅದು ಪ್ರೀತಿನೇ ಅಲ್ಲ ಅಂತ. ಬಟ್ ಅದು ನಿಜಾನೇ ಅಲ್ವಾ ಎಲ್ಲ ಕಡೆ. ಬಟ್ ಫಸ್ಟ್ ಹಾಫ್ ಆಫ್ ದಟ್ ಸ್ಟೇಟ್ಮೆಂಟ್ ನಿಜಾನ
ಒಳ್ಳೇದಲ್ಲ. ಹೌದು, ಅಂದ್ರೆ ಅಂದ್ರೆ ಡಿಪೆಂಡ್ಸ್ ಕಾಂಟೆಕ್ಸ್ಟ್ ವೈಸು. ಬಟ್ ಏನಂದ್ರೆ ಇವಾಗ ಸದ್ಯಕ್ಕೆ ನಾನು ಯೋಚನೆ ಮಾಡ್ತಿರೋದು ಬರೀ ನಮ್ಮ ಸಿನಿಮಾದ ಬಗ್ಗೆ, ಅದು ಕನೆಕ್ಟ್ ಆಗಿದೆ ಅಂತ ಒಂದು ಖುಷಿ ಇದೆ ಅಷ್ಟೇ. ಇದು ಟ್ರೈಲರ್ ನೋಡಿದ್ರೆ ಸರ್, ಇದು ನಿಮ್ಗೆ ಈಗಿನ ಪ್ರೆಸೆಂಟ್ ಜೆನ್ಜಿ ಲವ್ಗಿಂತ ಆಗಿಂದು ಯಾರೇ ನೀನು ಚಲುವೆದಲ್ಲೇ ಒಂದು ಫೋನಲ್ಲೇ ಅಥವಾ ಪತ್ರದಲ್ಲೇ ಈ ತರ ಕನೆಕ್ಷನ್ ಅಲ್ಲೇ ಒಂದು ಲವ್ ನೋಡೋದು, ಇನ್ನೋಸೆನ್ಸ್ ಲವ್ ಅಂತಾರಲ್ಲ ಆ ತರ ಕಾಣುತ್ತೆ. ಸೊ ನಿಜನಾ? ಹೌದು, 100%. ನಮ್ಮ ಸಿನಿಮಾ ಆಕ್ಚುಲಿ ಬೇಸ್ ಆಗಿರೋದೆ ಅಂದ್ರೆ ಅದು ನಡೀತಿರೋದೇ ಕತೆ 2004 ಅಲ್ಲಿ. ಸೊ 2004 ಅಲ್ಲಿ ಹೇಗ್ ಇರ್ತಾ ಇದ್ರು ಪ್ರೇಮಿಗಳು, ಅದನ್ನ ನಾವು ತೋರ್ಸಕ್ ಪ್ರಯತ್ನ ಪಟ್ಟಿದೀವಿ. ಇವತ್ತಿಂದು ಒಂದು ಸ್ಮಾರ್ಟ್ ಫೋನ್ ಆಗಿರ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಲಿ ಅದೆಲ್ಲ ಇಲ್ಲ. ಆವಾಗ ಅವರು, ನೀವು ನೋಡಿರ್ತೀರ ಪೋಸ್ಟರ್ಗಳಲ್ಲಿ, ನಾವು ಆವಾಗಿನ ಟೈಮ್ದು ರಿಲಯನ್ಸ್ ಅವರು ಅದು ಫೋನ್ ಬಿಟ್ಟಿದ್ರು 500 ರೂಪಾಯಿ. ಸೊ ಆ ಫೋನು ಇಟ್ಕೊಂಡು ನಾವು ಮಾತಾಡೋದು. ಸೊ ಆಮೇಲೆ ಆ ಒಂದು ಟೈಮ್ದು ಬೇರೆ ಏನೇನಿತ್ತು ಎಲ್ಲ ನಾವು ಉಪಯೋಗಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಐ ಥಿಂಕ್ ನಮ್ಮ ಜನ್ರೇಷನ್ ನಾವೆಲ್ಲರೂ ತುಂಬ ಕನೆಕ್ಟ್ ಆಗೇ ಆಗ್ತೀವಿ. ಆ್ಯಂಡ್ ಇವ್ರ ಜನ್ರೇಷನ್ ಐ ಥಿಂಕ್ ಕನೆಕ್ಟ್ ಆಗ್ತಾರೆ. ಬಿಕಾಸ್ ಒಂದು ಸೆಕೆಂಡ್ ಫೋನ್ ಬಿಟ್ಟಿರಲ್ಲ ಇವಾಗ ನಾವು. ಆ ಬಟನ್ ಫೋನಲ್ಲಿ ಹೇಗಿದ್ರು ಆ ಕೀಪ್ಯಾಡ್, ಈಗ ಏನಾಗಿದೆ ಸರ್, ಹೇಗಿದ್ರು ಆ ಕೀಪ್ಯಾಡ್ ಇಟ್ಕೊಂಡು ಅಂತ ನೋಡಿ. ರೀಲ್ ಇಂದ ರೀಲ್ಸ್ ವರ್ಗೂ ಬಂದಿದೆ ಈಗ ಜನ್ರೇಷನ್. ಸೊ ಅವಾಗೆಲ್ಲ ರೀಲಲ್ಲೇ ಸಿನಿಮಾಗಳು ಹೆಂಗಾಗ್ತಿತ್ತು, ಈಗ ಅದು ರೀಲ್ಸ್ಗೆ ಆಗಿದೆ, ವಿಡಿಯೋ ಫಾರ್ಮೆಟ್ ಈ ಥರ. ಆವಾಗ ನಮಗೆ ಆ ಫೋನು ಸಿಕ್ಕಿದ್ದು ಅಫ್ಕೋರ್ಸ್ ಆವಾಗ ಫೋನಲ್ಲಿ ಐ ಥಿಂಕ್ ರಿಲಯನ್ಸ್ ಬಂದಿದ್ವಾಗ ಫೋನ್ ಕಾಲ್ ಎಲ್ಲ ಆರಾಮಾಗಿ ಮಾಡ್ಬೋದಾಗಿತ್ತು. ಫಸ್ಟ್ ಫೋನ್ ಯಾವಾಗ ಸರ್ ಯೂಸ್ ಮಾಡಿದ್ವಿ, ಏನು ಓದ್ತಾ ಇದ್ರಿ ಅವಾಗ? ನಾನು ಯೂಸ್ ಮಾಡೋದಂದ್ರೆ ಮನೇಲಿ ಒಂದು ಅದೂ LG ರಿಲಯನ್ಸ್ದೇ ಏನೋ ಇತ್ತು, ಒಂದು ಈ ಥರ ಫ್ಲಿಪ್ ಆಗೋ ಥರ ಫೋನ್ ಬರೋದು. ಆವಾಗ ನನಗೆ ಕೊಟ್ಟಿದ್ರು. ಅದು ಏನಕ್ಕಂದ್ರೆ ನಾನು ಸ್ವಲ್ಪ ಇಲ್ಲಪ್ಪ, ಅದು ನನಗೆ ಅಂದ್ರೆ ಆ ಥರ ಕೊಟ್ಟಿರ್ಲಿಲ್ಲ, ನಿನ್ನ ಫೋನು ಥರ. ಅದು ಯಾವ ಥರ ಕೊಟ್ಟಿದ್ರು ಅಂದ್ರೆ ಅದು ಒಂದು ಫೋನು ಅಷ್ಟೇ, ನಿನ್ ಫೋನ್ ಅಲ್ಲ ಅದು ಫೋನು. ನೀನು ಇವಾಗ ಅದನ್ನ ಎಲ್ಲಿ ಅದು ನಮ್ಗೆಲ್ಲ ಇವತ್ತಿನ ಜನರೇಷನ್ ತರ ಐ ಥಿಂಕ್ ಸ್ಕೂಲ್ಗೆಲ್ಲ ತಗೊಂಡ್ ಹೋಗ್ತಾರೆ ಇವಾಗ ಸ್ಕೂಲ್ಗೆ. ಹೌದು ಸರ್, ಬ್ಯಾಗ್ ಅಲ್ಲಿ ಇಟ್ಕೊಂಡು ಸೀಸ್ ಮಾಡ್ತಾರೆ, ಸಂಜೆ ಮೇಲೆ ಕೊಡ್ತಾರೆ, ಇಲ್ಲ ಇದಾದ್ಮೇಲೆ ಕೊಡ್ತಾರೆ. ಕಾಲೇಜ್ಗೆಲ್ಲ ನಮ್ಗೆ ಹಂಗೆಲ್ಲ ಇರ್ಲಿಲ್ಲಪ್ಪ, ನಾವು ಹಂಗೆಲ್ಲ ತಗೊಂಡೋಗೋದೇ ಇರ್ಲಿಲ್ಲ. ನಮ್ಗೆ ಆ ಒಂದು ಫೋನ್ ಕೊಟ್ಟಿದ್ದು ಅದು ನಾನೆಲ್ಲೋ ಅಂದ್ರೆ ಆ ಟೈಮಲ್ಲಿ ಹೈಸ್ಕೂಲ್ ಹೋಗಿದ ತಕ್ಷಣ ನಾವು ಆಟ ಹಿಡಿಯೋದು ಒಬ್ಬೊಬ್ರೆ ಎಲ್ಲ ನಾವು ಒಬ್ಬೊಬ್ರೆ ಓಡಾಡ್ತೀವಲ್ವಾ ಆ ಟೈಮಲ್ಲಿ, 7th 8th ಅಲ್ಲಿರುವಾಗ. ಆ ಟೈಮಲ್ಲಿ ನಾವು ಓಡಾಡ್ತಿದ್ವಿ. ಅಂದ್ರೆ ಎಲ್ಲಿ ಓಡಾಡೋದು, ಅದು ಅವಾಗ ನಾವು ಸಿಗ್ತಾ ಇದ್ದಿದ್ದೆ ಆಟ ಆಡೋಕ್ಕೆ, ಏನೋ ರೋಡ್ ಮೇಲೆ ಕ್ರಿಕೆಟ್ ಆಡೋಕ್ಕೆ, ಇಲ್ಲ ಯಾವುದೋ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋಕ್ಕೆ, ಅಂಥದ್ದಕ್ಕೆ ಎಲ್ಲ ಇದ್ದಿದ್ದು. ಅದಕ್ಕೆಲ್ಲ ಹೋಗ್ಬೇಕಲ್ವಾ, ಹಂಗೆ ನಾವು ಓಡಾಡ್ತಿದ್ವಿ. ಸೊ ಆ ಒಂದು ಸೇಫ್ಟಿ ವಿಷಯದಲ್ಲಿ ಇದು ಒಂದು ಫೋನ್ ಇದೆ ಮನೆಯದು, ತೊಗೊಂಡೋಗು, ನಾವು ಟಚ್ಚಲ್ಲಿ ಇರೋ ಥರ ಆ ಥರ ಅಷ್ಟೇ. ನಮಗೆಲ್ಲ ಸುಮ್ಮನೆ ನಿಂಗೊಂದು ಫೋನು ಅಂತೆಲ್ಲ ಕೊಡ್ತಾನೆ ಇರಲಿಲ್ಲ. ಇಬ್ರಲ್ಲೇ ಯಾರಾದ್ರೂ ನಂಬರ್ಸ್ನ ಫ್ರೆಂಡ್ಸ್ದು ಒಂದು ಪೇಪರಲ್ಲಿ ಬರ್ಕೊಂಡು ಲ್ಯಾಂಡ್ಲೈನ್ಗೆ ಹೋಗಿ ಕಾನ್ಬೂತಲ್ಲಿ ಕಾಲ್ ಮಾಡಿದ್ದು ಏನಾರ ಇನ್ಸಿಡೆನ್ಸ್ ಆಗಿದೆಯಾ ರಿಯಲ್ ಲೈಫಲ್ಲೇ? ರಿಯಲ್ ಲೈಫಲ್ಲಿ ಆಫ್ಕೋರ್ಸ್ ನನಗಾಗಿದೆ, ಇವ್ರಿಗೆ ಅದೆಲ್ಲ ಗೊತ್ತೇ ಇಲ್ಲ. ನಮ್ಮ ಸಿನಿಮಾದಲ್ಲಿ ನೋಡ್ಬಿಟ್ಟು ಕಲ್ತಿದ್ದಾರೆ ಅಷ್ಟೇ. ಸಿನಿಮಾದಲ್ಲಿ ಅದು ಎಲ್ಲ ಇದೆ ನಮ್ದು, ಅದು ನೀವು ಅದ್ರ ಟ್ರೇಲರ್ ಅಲ್ಲೂ ನೋಡಿರ್ತೀರ. ಇವಾಗ ಎಲ್ಲಿ ನಿಮ್ಗೆ ಇವಾಗ ಎಲ್ಲಿ ನಿಮ್ಗೆ ಅದು STD ಫೋನ್ಗಳೇ ಕಾಣಿಸ್ತಿಲ್ಲ. ಹೌದೌದು, ಆಕ್ಚುಲಿ ಅವಾಗ ನಮ್ಮ ಟೀ ಅಂಗಡಿ ಹತ್ರ ಎಲ್ಲ ಇರೋದು, ಅಲ್ಲೇ ಎಲ್ಲಾ ಕಡೆ ಇರೋದು, ರೇರ್ ಇದೆ, ವೆರಿ ರೇರ್. ಹಳ್ಳಿ ಕಡೆ ಎಲ್ಲ ಕಾಣ್ಬೋದು ಒಂಚೂರು, ನಗರ ಪಟ್ಟಣ ಕಡೆ, ಬಟ್ ಇಲ್ಲಿ ಸಿಟಿಯಲ್ಲೆಲ್ಲ ಇಲ್ಲ. ಈಗ ಇಲ್ಲ, ಹಳ್ಳಿಗಳಲ್ಲೂ ಎಲ್ಲಿ ಎಲ್ಲಾರ ಹತ್ರ ಒಂದು ಫೋನ್ ಇದೆ ಇವಾಗ. ಆಲ್ಮೋಸ್ಟ್ ಕೈಯಲ್ಲಿ ಒಂದು ಫೋನ್ ಇದೆ. ಯಾರು ಇವಾಗ STD ಹೋಗ್ಬಿಟ್ಟು ಮಾತಾಡೋ ತರ ಇಲ್ವೇ ಇಲ್ಲ ಅನ್ಸುತ್ತೆ ಅಲ್ವಾ? ಹೌದೌದು ಸರ್. ಈಗ ನೋಡ್ಬಿಟ್ಟು ತುಂಬಾ ದಿನಗಳಾಗ್ಬಿಟ್ಟಿದೆ ಅದು. ನನಗೆ ನೆನಪಿದೆ 4th 5th ಅಲ್ಲೆಲ್ಲ 2 ರೂಪಾಯಿ ಕಾಯಿನ್ ತಗೊಂಡೋಗಿ ಮಾಡ್ತಾ ಇದೆ ನಮ್ಮ ಅಜ್ಜಿ ತಾತಾಗೆಲ್ಲ, ನೆನಪಿದೆ. ಅಲ್ಲ ಅವಾಗ ಅದು ಒಂದು ವಿಷಯನೇ ಬೇರೆ ಇತ್ತು. ಅಂದ್ರೆ ಹೋಗ್ಬಿಟ್ಟು 1 ರೂಪಾಯಿ ಕಾಯಿನ್ ತಗೊಂಡೋಗೋದು ಮಾಡೋದು, ಅದು 1 ನಿಮಿಷಕ್ಕೆ ಬರೋದು. ಅಷ್ಟ್ರಲ್ಲಿ ಇನ್ನೊಂದು ಕಾಯಿನ್ ಹಾಕ್ಬೇಕು, ಇಲ್ಲ ಟೀ ಅನ್ಬಿಟ್ಟು ಕಟ್ ಆಗ್ಬಿಡೋದು ಅಲ್ವಾ? ಆಮೇಲೆ ಅಷ್ಟ್ರಲ್ಲಿ ಕಾಯಿನೂ ಇರಲ್ಲ, ಕಾಯಿ ಕೊಡಿ ಬೇಗ. ಅದೆಲ್ಲ ನೋಡಕ್ ಹೋದ್ರೆ ಇವ್ರಿಗೆ ನಿಮ್ಗೆ ಅದೆಲ್ಲ ಗೊತ್ತೇ ಇಲ್ವಲ್ಲ ನೋಡಿ. ಅವ್ರಿಗೆ ಅದು ಮಿಸ್ ಆಗಿರುತ್ತೆ. ಆಮೇಲೆ ಎಲ್ಲಾದ್ರೂ ಹೋಗಿ ಏನಾದ್ರು ಬೇರೆ ತೋಟದಲ್ಲೇ ಹೋಗಿ ತಗೊಂಡು ತಿಂದು ಆ ಥರದ್ದು, ಆಮೇಲೆ ಬೈಸ್ಕೊಳ್ಳೋದು, ಆ ಥರದ್ದು ಎಕ್ಸ್ಪೀರಿಯನ್ಸ್ ರೇರ್. ಅಯ್ಯೋ ಅದೆಲ್ಲ ಒಂದು ಮೆಮೊರಿ. ರೂಮಲ್ಲೆಲ್ಲ ಇದೆ ಅಲ್ವಾ, ಅದು ಇಟ್ಕೊಂಡು ಬಟನ್ 9 ಕಾಲ್ ಮಾಡಿ ಆರ್ಡರ್ ಮಾಡ್ತೀವಿ. ಏನು ಹೋಟೆಲ್ ರೂಮ್ ಅಲ್ಲ ಅದು ಇವಾಗಿಂದ ನೋಡ್ತಿದ್ರು, ಅವಾಗೆಲ್ಲ ಬುಕ್ಕಿಂಗ್ಸ್ ಎಲ್ಲ ಇಲ್ಲ ರೀ. ನೀವ್ ಹೇಳ್ತಿರೋದೇನು ಗೊತ್ತಾ, ರೂಮ್ ಅಂತ ಅಲ್ಲ, ಮನೇಲಿ ನಿಮ್ ಮನೇಲಿ ಲ್ಯಾಂಡ್ಲೈನ್
ಇರೋದ್ ಜ್ಞಾಪಕ ಇದೆಯಾ ನಿಮ್ಗೆ? ಅವ್ರಿಗೆ ಲ್ಯಾಂಡ್ಲೈನ್ ಗೊತ್ತಿಲ್ಲ. ನಿಮ್ಮ ಮನೇಲಿ ಲ್ಯಾಂಡ್ಲೈನ್ ಫೋನ್ ಅಂತ ಇದೆಯಾ? ಇಲ್ಲ. ಯಾವತ್ತು ಅಂದ್ರೆ ನೀವು ಚಿಕ್ಕವರಿರುವಾಗ ನಿಮ್ಗೆ ಜ್ಞಾಪಕ ಇಲ್ವಾ ಲ್ಯಾಂಡ್ಲೈನ್ ಅಂತ? STD ಎಲ್ಲಿಂದ ಗೊತ್ತಿರುತ್ತೆ? ಹಾಗೆ ನಾವು ಇಷ್ಟು ತನಕ ಅವ್ರು ಮಾತಾಡ್ತಿದ್ವಿ ಯಾವ್ದು ನೋಡಿದ್ರಿ? ಅಲ್ಲ, ಮುಂಚೆ ಫೋನ್ಗಳಂದ್ರೆ ಮನೇಲಿ ನಮ್ಗೆ ಯಾರಿಗೂ ಫೋನ್ ಇರ್ತಾ ಇರ್ಲಿಲ್ಲ. ಲ್ಯಾಂಡ್ಲೈನ್ ಅಂತಾನೆ ಇರೋದು. ಎಲ್ರದ್ದು ನಂಬರ್, ಅದು ನಮ್ಗೆಲ್ಲ ಎಷ್ಟು ಜನದ್ದು ಮನೆ ನಂಬರ್ಗಳು. ಲ್ಯಾಂಡ್ಲೈನ್ ಇದೆ ರೂಮಲ್ಲಿ ಇವಾಗಿರೋದು. ಇದು ರೂಮ್ ಅಲ್ಲ, ಮನೆಯಲ್ಲೂ ಇರೋದು. ಹೌದಾ ಅಂತೆ. ಅಲ್ಲಪ್ಪ, ಇವಾಗ ರೂಮಲ್ಲಿ ಯಾಕಿರೋದು ಅಂದ್ರೆ ನಮ್ಮ ಮನೇಲೂ ಇಲ್ಲ ರೀ. ಅವಾಗೆಲ್ಲ ಫೋನೇ ನೋಡಿರೋದು ನಾನು, ಆ ಕೀಪ್ಯಾಡ್ ಫೋನ್ ಏನಿದೆ. ಹೌದಾ? ಅವಾಗೆಲ್ಲ ಲ್ಯಾಂಡ್ಲೈನ್ ಇರೋದು. ಎಲ್ಲರ ಮನೇಲಿ ಇಲ್ಲ ಅಂದ್ರು ತುಂಬಾ ಮನೆಗಳಲ್ಲಿ ಲ್ಯಾಂಡ್ಲೈನ್ ಅಂತ ಬರೋದು. ಅದೆಲ್ಲ ಎಲ್ಲರೂ ಒಂದ್ ಮನೆಗೆ ಒಂದ್ ಲ್ಯಾಂಡ್ಲೈನ್ ನಂಬರು ಫೋನ್ ಹೊಡಿಯೋದು. ಅದ್ ನಮ್ಗೆಲ್ಲ ನಮ್ ಫ್ರೆಂಡ್ಸ್ ಎಲ್ಲ ಭಯಪಟ್ಟ ಇರೋದು. ಅವಾಗ ನಾವು ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡಿಲ್ಲ ಅಂದ್ರೆ ನಮ್ಮನೆ ಫೋನ್ ಪಿಕ್ ಮಾಡಿ ಯಾರ ಕಾಲ್ ಮಾಡಿದ ಕಣ ಹುಡುಗಿ ವಾಯ್ಸ್ ಕೇಳಿದಂಗ ಆಯ್ತು, ಯಾರದು ಅದೆಲ್ಲ ಹಂಗೆಲ್ಲ ಸಿಗಾಕೊಂಡಿದ್ವಿ. ಯಾರ ಮಾಡಿಲ್ಲ, ಯಾರದು ಅವಳಿಗೆ ನಂಬರ್ ಸಿಕ್ತು. ಹೌದು, ಆತರ ನಾವ್ ಮಾಡಿರ್ತೀವಿ, ನಾವ್ ಮಾಡಿದ್ರೆ ಅವ್ರು ಪಿಕ್ ಮಾಡಲ್ಲ. ಪಿಕ್ ಮಾಡ್ಬಿಟ್ಟಿರ್ತಾರೆ. ಓ, ಈ ತರ ಎಲ್ಲ ನಮ್ಗೆ ಕನೆಕ್ಟ್ ಮಾಡಕ್ ಆಗ್ತಾ ಇರಲಿಲ್ಲ. ಹೋಗ್ತಾ ಅದ್ರಲ್ಲಿ ಅಪ್ಗ್ರೇಡ್ ಆಯ್ತು. ಅದರಲ್ಲಿ ಒಂದು ಅಪ್ಡೇಟೆಡ್ ವರ್ಷನ್ ಬಂತು. ಯಾವಾಗ ಅದ್ರಲ್ಲಿ ನಂಬರ್ ಬರೋದು, ಮುಂಚೆ ನಂಬರ್ ಬರ್ತಾ ಇರ್ಲಿಲ್ವಲ್ಲ. ಆಮೇಲೆ ಅದಕ್ಕೇನೋ ಹೇಳೋರು, ಅವರು ಐಡಿ, ಕಾಲರ್ ಐಡಿ ಏನೋ ಹೇಳೋರಲ್ಲ. ಅವಾಗ ಫೋನ್ ರಿಂಗ್ ಆದ್ರೆ ಮೇಲೆ ನಂಬರ್ ಬರೋದು. ಅಪ್ಡೇಟೆಡ್ ವರ್ಷನ್. ಅದು ಎಷ್ಟೋ ವರ್ಷ ಆದ್ಮೇಲೆ ಬಂತದ್ದು ಅಪ್ಡೇಟೆಡ್ ವರ್ಷನ್. ಯಾರಿಂದ ಫೋನ್ ಬರ್ತಿದೆ ಅಂತ ನಂಬರ್ ಬರೋದು. ಫೋನ್ ಮಾಡಿ ನಾವು ಮಾತಾಡ್ತಾ ಇದ್ವಿ ಅಂದ್ರೆ ನಮ್ಮನೆ ಇಲ್ಲೇ ನಿಂತ್ಕೊಳ್ಳೋರು, ಹಿಂಗೆ ಸುಮ್ನೆ ಏನೋ ಮಾಡೋರು. ಹಂಗೆ ಆದ್ರೆ ನಿಂತಿದ್ವಿ ಅಂತ ಗೊತ್ತಾಗ್ಬಾರ್ದು, ಆಕ್ಷನ್ ಮಾಡೋರು. ಹಂಗೆ ಏನ್ ಮಾತಾಡ್ತಾರೆ ಮಾತಾಡೋ, ಏನಂತ ಕೇಳೋ, ಯಾರು ಇಲ್ಲೇ ನಿಲ್ಲೋರಿಗೆ. ಇವಾಗ ನಾವಾದ್ರೆ ಪ್ರೈವೇಟ್ ಆಗಿ ಎಲ್ಲ ಹೋಗ್ಬೋದು, ಪ್ರೈವೇಸಿನೂ ಸಿಗ್ತದೆ. ಅವಾಗ ಅಂದ್ರೆ ನಾವು ಚಿಕ್ಕವರು ಇದ್ದಿದ್ದು ಟೈಮಲ್ಲಿ ಎಕ್ಸ್ಪೀರಿಯನ್ಸ್ ಇದ್ವಿಲ್ಲ. ಈಗಿನ ನಮಗೂ ಆಫ್ಟರ್ 10th PU ಬರಂಗೆ ಸಿಕ್ತು. ನೀವು ಲ್ಯಾಂಡ್ಲೈನ್ ಹಂಗಿದ್ರೆ ನೋಡಿರೋದು ಬರೀ ಹೋಟ್ಲಲ್ಲಿ. ಅಲ್ಲ, ಆಮೇಲೆ ಅದೇ ರೂಮಲ್ಲಿ ಇರುತ್ತಲ್ವಾ, ರೂಮಲ್ಲಿ ಅದು ಅದನ್ನ ಹೇಳಿದಾರೆ. ಏನೋ ಹೊತ್ತಿರ ನೀರ್ ರಿಸೆಪ್ಷನಿಸ್ಟ್ ಇಟ್ಕೊಳ್ಳೋದಲ್ಲ, ರೂಮಲ್ಲಿ ಅದು ಒಂದು ಒತ್ತಿದ್ರೆ ನೀರ್ ತರೋದು, ಹೋಗುತ್ತೆ, ನೀರ್ ತಗೊಂಡ್ಬನ್ನಿ, ಅಥವಾ ರಿಸೆಪ್ಷನಿಗೆ ಫೋನ್ ಮಾಡೋದು ಅಂತವು. ಅದ್ ಮಾತ್ರ ಖುಷಿ. ಇವಾಗ ನಾನು ಎತ್ಕೊಂಡು ಕಾಲ್ ಮಾಡ್ತಾ ಇರ್ತೀನಿ ಕೆಳಗಡೆ, ಖುಷಿ ತಗೊಳ್ತಾರ ಇವ್ರು. ಕೆಳಗಡೆ ಫೋನ್ ಮಾಡ್ಬಿಟ್ಟು ಸುಮ್ನೆ ನೀರ್ ಬೇಕು ಅಂತೀರ. ಅದು ಇದು ಹೇಳ್ತಾ ಇರ್ತೀನಿ, ಸುಮ್ನೆ ಪಾಪ ಓಡಾಡ್ಸೋದು ಅವ್ರನ್ನ. ಆದ್ರೆ ಇವ್ರ ಖುಷಿಗೋಸ್ಕರ ಪಾಪ ನೀರು ಅಂತ. ಓಕೆ ಸರ್, ಈಗಿನ ಪ್ರೆಸೆಂಟ್ ಜೆನ್ಜಿ ಲವ್ ರಿಲೇಶನ್ಶಿಪ್ ಲವ್ ಬಗ್ಗೆ ಹೇಳೋದಾದ್ರೆ ಜೆನ್ಜಿ ಕಿಡ್ ಬಗ್ಗೆ ಹೇಗೆ ಅನಿಸುತ್ತೆ ನಮಗೆ? ಡೇಟಿಂಗ್ ಇರ್ಬೋದು, ಅಥವಾ ಸಿಚುವೇಶನ್ಶಿಪ್, ಬ್ರೆಡ್ ಕ್ರೂಮಿಂಗ್, ಆ ಥರ ಎಲ್ಲ ಹೇಳಿದೆ. ಅದೇ ಸರ್, ಇವಾಗ ಯಾವ್ದಾವ್ದೋ ಶಿಪ್ಗಳು ಬಂದ್ಬಿಟ್ಟಿದೆ. ಅದೇ ನೀವೇ ಕ್ರಿಯೇಟ್ ಮಾಡಿರೋ ಶಿಪ್ಗಳು ಇವೆಲ್ಲ. ಓ ಶಿಟ್. ಆದ್ರೆ ನನ್ಗದು ಅನ್ಸಲ್ಲ ಸರ್. ನನ್ಗೆ ಯಾಕೆ ಈ ಥರ ಇರ್ತಾರೆ ಅಂತ ನನಗೆ ನೀವು ನಂಬಲ್ಲ. ನೀವು ಹೇಳ್ತೀರಾ ಇವರು ಹೊರಗಡೆ ಹೀಗಿರ್ತಾರೇನೋ, ಬಟ್ ಇಲ್ಲೇನೋ ಹೇಳ್ತಾ ಇದ್ದಾರೆ ಅಂತ. ನಾನು ನಿಜವಾಗ್ಲೂ ನಮ್ಮ ಮನೇಲಿ ಹೇಗೆ ಅಂದರೆ, ಒಂಥರ ನಮ್ಮಮ್ಮ ನಮ್ಮಪ್ಪ ಎಲ್ಲ ಹೇಗಿದ್ದಾರೆ ಅದೇ ಥರ ನಾನು ಬೆಳೆದಿರೋದು. ಅವರೆಲ್ಲ ಅವ್ರ ಲೈಫಲ್ಲಿ ಹೇಗೆ ಬೆಳೆದಿದ್ರು, ಲೈಕ್ ಹಂಗೆ ನನ್ನನ್ನು ಬೆಳೆಸಿರೋದು ಅವರು. ಇದೆಲ್ಲ ಲವ್ ಅಂದರೆ ಇವತ್ತು ಇರುತ್ತೆ, ನಾಳೆ ಇನ್ನೊಬ್ರ ಮೇಲೆ ಅಟ್ರಾಕ್ಷನ್ ಆಗತ್ತೆ, ಕ್ರಶ್ಗಳ ದಿನ ಒಬ್ಬೊಬ್ರ ಮೇಲೆ ಒಂಥರ ಕ್ರಶ್ ಆಗತ್ತೆ, ಈ ಥರ ಎಲ್ಲ ಇಲ್ವೇ ಇಲ್ಲ. ಅದೇ ನನಗೂ ಲವ್ ಅಂದರೆ ಏನಂದರೆ ಅದೇ ತಿಳ್ಕೊಂಡಿದ್ದೆ. ಮೋಸ್ಟ್ಲಿ ಲವ್ ಅಂದರೆ ಓಕೆ ಇವತ್ತು ಇವ್ರು ಇರ್ತಾರೆ, ಮತ್ತೆ ನಾಳೆ ಚೇಂಜ್ ಆಗತ್ತೆ, ಸೊ ಹಂಗೆ ಅಂತ. ಬಟ್ ನನಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಲವ್ ಅಂತ ಬಂದಾಗ. ಸೊ ಅದರಿಂದ ನನಗೆ ಈ ಸಿನಿಮಾ ಇಂದ ತುಂಬ ಕಲ್ತಿದ್ದೀನಿ 2004 ಆ್ಯಂಡ್ ನಮ್ಮ ಪೇರೆಂಟ್ಸ್ ಲವ್ ನಾನು ಕೇಳ್ತಾ ಇರ್ತೀನಿ ಮನೆಯಲ್ಲೆಲ್ಲ, ನಿಮ್ಮ ಲವ್ ಸ್ಟೋರಿ ಹೇಗಿತ್ತು ಅನ್ನೋದು. ಬಟ್ ಅದೆಲ್ಲ ನೋಡಿದಾಗ ನಮ್ಮ ಇಲ್ಲ ಅಂದ್ರೆ ಆ ಥರ ಅಲ್ಲ, ಸುಮಾರು ಜನ ಇದಾರಲ್ಲ. ಆಮೇಲೆ ನಮ್ಮ
ದೊಡ್ಡಮ್ಮ ಆಗಿರ್ಲಿ ಚಿಕ್ಕಮ್ಮ ಈ ಅವ್ರದ್ದೆಲ್ಲ ಲವ್ ಮ್ಯಾರೇಜ್ ಯಾರ್ದಾದ್ರೂ ಆಗಿರ್ಬೋದು. ಕೇಳ್ತಾ ಇರ್ತೀನಿ ಲವ್ ಅಂದ್ರೆ ಹೇಗೆ ಅಂತ. ಅವ್ರ ಲವ್ ಎಲ್ಲ ಇದಕ್ಕೆ ಕನೆಕ್ಟ್ ಆಗತ್ತೆ. ಓಕೆ ಓಕೆ. ಅಂದ್ರೆ ಅವ್ರನ್ನ ಮೀಟ್ ಮಾಡೋದಕ್ಕೆ ಎಷ್ಟು ಅವ್ರು ಸ್ಟ್ರಗಲ್ ಮಾಡಿದ್ರು. ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಆಗಿದೆ ಅಂತ ಹೇಳೋದ್ರಲ್ಲಿ ಏನು? ಅವೇ ಲವ್ ಆಗಿರ್ತದೆ. ಅಂದ್ರೆ ಲವ್ ಆಗಿದೆ ಸರ್ ಅವ್ರಿಗೂನು. ಬಟ್ ಅವ್ರು ಮೀಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರು. ಅವ್ರ ಅಪ್ಪ ಅಮ್ಮನ್ಗೆ ಏನೇನೆಲ್ಲ ಸುಳ್ಳು ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ರು. ಇದೆಲ್ಲ ಕೇಳಿದಾಗ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ. ಅಂಡ್ ಈ ಸಿನಿಮಾಯಿಂದ ತುಂಬಾ ಕಲ್ತಿದ್ದೀನಿ ನಾನು. ಲವ್ ಅಂದ್ರೆ ಏನು ಅಂಡ್ ವಾಟ್ ಇಸ್ ಟ್ರೂ ಲವ್ ಅಂದ್ರೆ ಏನು, ಲೈಕ್ ಇದೆಲ್ಲ ತಿಳ್ಕೊಂಡಿದ್ದು ಸಿನಿಮಾ. ಅಕ್ಕನ ಜೊತೆ ಯಾವ್ದು ಪೇರು ನಿಮಗೆ ಚೆನ್ನಾಗಿ ಅನಿಸ್ತು ಆನ್ ಸ್ಕ್ರೀನ್ ನೀವು ನೋಡ್ತಿರ್ಬೇಕಾದ್ರೆ, ಟಿವಿಲಾಗ್ಲಿ ಎಲ್ಲೇ ಆಗಲಿ? ಅವ್ರ ಜೊತೆ ಒನ್ ಅಂಡ್ ಓನ್ಲಿ ಡಿ ಬಾಸ್. ನನಗೆ ಐ ಥಿಂಕ್ ಸುಂಟ್ರಗಾಳಿ ಇರ್ಬೋದು ಅಂತೀನಿ. ಅವ್ರು ಮಾಡಿದವೆಲ್ಲ ಸಿನಿಮಾಗಳು ಆ ಟೈಮಲ್ಲಿ ಐ ಥಿಂಕ್ ಮಂಡ್ಯ, ಸುಂಟ್ರಗಾಳಿ, ಕಲಾಸಿಪಾಳ್ಯ, ಅಯ್ಯ ಎಲ್ಲದು ಎಲ್ಲ ಸೂಪರ್ ಪೇರ್ ಅವ್ರದ್ದು. ಓಕೆ 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 ಸರ್, ಥಿಯೇಟರ್ನಲ್ಲಿ ನೀವು ಬ್ಲ್ಯಾಕ್ ಟಿಕೆಟ್ ತೊಗೊಂಡು ನೋಡಿದ ಮೂವಿ ಯಾವ್ದಾರ ಇದೆಯಾ ಅಥವಾ FDFS? ತುಂಬಾ. ಯಾವುದು ಸರ್? ಬ್ಲ್ಯಾಕ್ ಟಿಕೆಟ್ ತುಂಬಾ ನೋಡಿದ್ದೀನಿ. ಬಿಗಿನಿಂಗ್ ಅಲ್ಲಿ ಅಫ್ಕೋರ್ಸ್ ಎಲ್ಲ ಫಸ್ಟ್ ಬಿಫೋರ್ ಇಂಡಸ್ಟ್ರಿ ಬರೋಕ್ಕಿಂತ ಆಸ್ ಅ ಫ್ಯಾನ್ ಬಾಯ್ ನೀವು ಕಾಲೇಜ್ ಡೇಸ್ ಅಲ್ಲ ಅದು ಒಂಥರ ಚೆನ್ನಾಗಿ ಮೆಮೊರಿ ಆ ಟೈಮ್ದು? ಎಲ್ಲವೂ ನೋಡ್ತಾ ಇದ್ದೆ ಅವಾಗೆಲ್ಲ. ಅದರಲ್ಲಿ ಅಫ್ಕೋರ್ಸ್ ನನಗೆ ಕ್ಲೀನಾಗಿ ಜ್ಞಾಪಕ ಇರೋದು ಅವಾಗ ನಾನು JP ನಗರಲ್ಲೇ ಇರ್ತದೆ. ಬಟ್ ನಮ್ಮ ಒಬ್ಬ ಹುಡುಗ ಇದ್ದ ನಮ್ಮ ಜೊತೆ, ಅವನ್ನ ಕರ್ಕೊಂಡು ಕರಿಯಾ ನೋಡಕ್ ಹೋಗಿದ್ದೆ ಅಲ್ಲೇ ಸಿದ್ದೇಶ್ವರ ಅಲ್ಲಿ. ಅದ್ ನನ್ಗೆ ಜ್ಞಾಪಕ ಇದೆ. ಅಲ್ಲೇ ಕೆಳಗಡೆ ಸಿಕ್ಕಿತ್ತು ಗಾಂಧಿಯಲ್ಲಿ, ಕೂತ್ಕೊಂಡು ಅದೇ ರೀತಿ ನೋಡಿದ್ದೆ. ಬಟ್ ಅದ್ ನನಗೆ ಯಾಕೆ ಅಂದ್ರೆ ತುಂಬಾ ಸಿನಿಮಾಗಳ ರೀಸೆಂಟ್ ಪಾಸ್ ಅಲ್ಲಿ ನೋಡಿರ್ತೀನಿ, ರೀಸೆಂಟ್ ಆಗೆಲ್ಲ ನೋಡಿರ್ತೀನಿ, ಅದ್ರ ಮುಂಚೆನೂ ನೋಡಿರ್ತೀನಿ. ಬಟ್ ನಾನು ಅವಾಗಿಂದು 2003 ಅಲ್ವಾ, 2003 ಟೈಮ್ ಯಾಕೆ ಹೇಳ್ತೀನಿ ಸರ್? 4ನೇ ಮೂವಿ ಅಲ್ಲ? 3 or 4? ಹೌದು ಹೌದು. ಮೂರನೇದು 4ನೇದು ಎರಡಲ್ಲ ಒಂದು. ಅದೇ ಆಫ್ಟರ್ ಮೆಜೆಸ್ಟಿಕ್ ಇದು ಮೂರನೇದು ಲಾಲಿ ಹಾಡು ಎಲ್ಲ ಆದ್ಮೇಲೆ ಅನ್ಸುತ್ತೆ. ಅದೇ ಮೋಸ್ಟ್ಲಿ ಮೂರನೇದು ಅಂತ ನನಗೂ. ಸೊ ಆ ಟೈಮ್ ನಾನು ಯಾಕೆ ಹೇಳ್ತಿರೋದು ಅಂದ್ರೆ ಇವಾಗಿಂದ ಎಷ್ಟು ವರ್ಷ ಹಿಂದೆ, ಅದು 22 years ಬ್ಯಾಕ್. ಸೊ ಆವಾಗ ನನ್ಗೊಂದು 9 ವರ್ಷ ಆ ಟೈಮಲ್ಲಿ. ಸೊ ಅದು ನನಗೊಂದು ಕ್ಲೀನ್ ಮೆಮೊರಿ ಆ ಟೈಮ್ದು. ಅಂದ್ರೆ ಅದು ನೀವು ಎಷ್ಟು ಚಿಕ್ಕವ್ರು ಇರ್ತೀರಾ ಆವಾಗಿಂದು ಮೆಮೊರಿ ನಿಮ್ಗೆ ಉಳ್ಕೊಳ್ಳೋದು ಇನ್ನೂ ಒಂಥರ ಬೇರೆ ರೀತಿ ಉಳ್ಕೊಳ್ಳುತ್ತೆ. ನೀವು ಅದೇ ಒಂದು ನನಗೆ ಆತರ ಮುಂಗಾರು ಮಳೆ ಸರ್. ಹೌದಾ? ಫಸ್ಟ್ ಟೈಮ್ ಅಲ್ಲಿ ಪೂಜಾ ಥಿಯೇಟರ್ ಅಂತಿದೆ ನಮ್ಮ ಚಿಕ್ಕಮಂಗ್ಳೂರಲ್ಲೇ. ಚಿಕ್ಕಮಂಗ್ಳೂರು ಪೂಜಾ ಗಾಂಧಿ ಅವ್ರದ್ದು ಪೂಜಾ ಥಿಯೇಟರ್ ಅಲ್ಲಿ 1 ವರ್ಷ ಇತ್ತು ಅಲ್ಲೇ. ಎಲ್ಲ ಕಡೆ 1 ವರ್ಷ ಹೊಡ್ತು. ಓಕೆ ಸರ್, ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಲಿ ನಿಮ್ದು ಯಾವ ಮೂವಿ ಇಷ್ಟ ಸರ್? ಪ್ರೇಮ್ ಸರ್ ಡೈರೆಕ್ಷನ್ ಅಲ್ಲಿ ನನಗೆ ಐ ಥಿಂಕ್ ಇಲ್ಲ, ನಂಗೆ ಕರಿಯಾನೇ ಇಷ್ಟ. ಕರಿಯಾನೇ ಅಲ್ಲ? ಮ್ಯಾಮ್ ನಿಮಗೆ ತರುಣ್ ಸರ್ ಡೈರೆಕ್ಷನ್ ಅಲ್ಲೇ? ತರುಣ್ ಸರ್ ಡೈರೆಕ್ಷನ್ ಅಲ್ಲಿ ರಾಬರ್ಟ್ ಆಲ್ ಟೈಮ್ ರಾಬರ್ಟ್. ಸರ್, ಕೊನೆಯದಾಗಿ ಮೂವಿ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ಲಾಂಚ್ಗೆ ಎಲ್ಲ ದಿಗ್ಗಜರು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ಡಾಲಿ ಅವರು, ನವೀನ್ ಶಂಕರ್ ಅವರು ಎಲ್ಲ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸೊ ಕೊನೆಯದಾಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಕೊನೆಯದಾಗೆ ನಾನು ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಏಳುಮಲೆ ಒಂದು ಎಕ್ಸ್ಪೀರಿಯನ್ಸು, ಒಂದು ಏನಂತಾರೆ ಒನ್ ನೈಟಲ್ಲಿ ನಡೆಯೋ ಥ್ರಿಲ್ಲರ್ ಲವ್ ಸ್ಟೋರಿ, ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್. ಸೊ ಐ ಥಿಂಕ್ ಈ ಎಕ್ಸ್ಪೀರಿಯನ್ಸ್ ನೀವು ಚಿತ್ರಮಂದಿರಗಳಿಗೆ ಬಂದು ನೋಡಬೇಕು. ಯಾಕಂದರೆ ನಾನು ಈ ಎಕ್ಸಾಂಪಲ್ ತುಂಬ ಸಲ ಕೊಟ್ಟಿದ್ದೀನಿ. ಒಂದು ಫಾರ್ ಎಕ್ಸಾಂಪಲ್ ಒಂದು ಹಾರರ್ ಸಿನಿಮಾನ ನೋಡಿದ್ರೆ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಅದನ್ನ ಫುಲ್ಲಾಗಿ ಎಂಜಾಯ್ ಮಾಡೋಕ್ಕಾಗೋದು. ಅದೇ ನೀವು ಫೋನಲ್ಲಿ ನೋಡಿದ್ರೆ, ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡಿದ್ರೆ ನಿಮ್ಗೆ ಅದು ಮಜಾ ಇರಲ್ಲ. ಒಂದು ಹಾರರು ಏನಿದ್ರು 50% ಅಷ್ಟೇ. ಅದೇ ನೀವು ಥಿಯೇಟ್ರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಒಂದು ಎಂಜಾಯ್ ಮಾಡ್ತೀರಾ. ಅದೇ ರೀತಿ ನಮ್ದು ಒಂದು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್, ಇದನ್ನ ನೀವು ಚಿತ್ರಮಂದಿರದಲ್ಲಿ ನೋಡಿದ್ರೇ ನಿಮಗೆ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಫುಲ್ಫಿಲ್ ಆಗುತ್ತೆ. ಸೊ ಸೆಪ್ಟೆಂಬರ್ 5th 5ನೇ ತಾರೀಕಿಗೆ ನಾವು ಏಳುಮಲೆ ಬರ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾನ ನೋಡಿ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನೀವು ಕೊನೆಯದಾಗಿ? ಟೀಸರ್ ರಿಲೀಸ್ ಆಗಿದೆ, ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ. ಆ್ಯಂಡ್ ಮಹಾನಟಿಯಿಂದ ಇವತ್ತು ಏಳುಮಲೆ ಸಿನಿಮಾ ನಾಯಕಿ ಆಗಿದ್ದೀನಿ ಅಂದರೆ ಅದಕ್ಕೂ ಕೂಡ ನಿಮ್ಮದೇ ಸಪೋರ್ಟ್ ಇತ್ತು. ಆ್ಯಂಡ್ ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ಹಾಗಾಗಿ ಇದೇ ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಚಿತ್ರ ಬರ್ತಾ ಇದೆ. ಸೊ ಮಿಸ್ ಮಾಡದೆ ಎಲ್ಲರೂ ನೋಡಿ. ಆ್ಯಂಡ್ ನಾವೇನು
ಗ್ಯಾರಂಟಿ ಕೊಡ್ತೀವಿ ಅಂತ ಅಂದರೆ ಈ ಸಿನಿಮಾಯಿಂದ ಹೊರಗಡೆ ಬರ್ತಾ ಒಂದೊಳ್ಳೆ ಈ ಸಿನಿಮಾಗೆ ಎಂಗೇಜ್ ಆಗಿ ಬರ್ತೀರಾ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಮಿಸ್ ಮಾಡದೆ ಹೋಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹಾಗೆ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಓಕೆ ಸರ್, ನನಗೆ ಹಾರ್ಟ್ಲಿ ಏನಂದರೆ ನಿಮ್ಮದು ಪೇರು ಬೆಸ್ಟ್ ಪೇರ್ ಆಗಿ ಇಂಡಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿ ಉಳ್ಕೋಬೇಕು. ನಾನು ಹೇಳಿದ್ದಲ್ಲ, ಆ ಥರ ಲವ್ ಸ್ಟೋರಿಗಳಲ್ಲಿ ತೆಗೆದ್ರೆ 7 ಮಲೆ ಲವ್ ಸ್ಟೋರಿನೂ ಈ ಪೇರು ಒಂದು ಇಂಡಸ್ಟ್ರಿ ಒಳ್ಳೆ ಪೇರು ಅಂತ ಅನ್ಬೇಕು. ಆ ಥರ ಆಗಿರಲಿ ಸರ್. ನೀವು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಖಂಡಿತ ಜನ ನಿಮ್ಮ ಕೈ ಹಿಡಿತಾರೆ. ಥ್ಯಾಂಕ್ ಯು ಸೊ ಮಚ್.